ಗಾಳಿ ಹೊಡಿತೈತೆ. ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೀನಿ, ಸೆಕೆ ನೀರು ಸುರಿತೈತೆ. ಬಟ್ ಇಲ್ಲಿ ಗಾಳಿ ಮೇಲೆ ಗಾಳಿ, ಮಣ್ಣೆಲ್ಲ ಕಾಲು ಹೊಡಿತೈತೆ ಗೈಸ್. ಬನ್ನಿ, ನನ್ನ ತೆಗಿ ಓಡೋಗ್ಬಿಟ್ಟವಳೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಗೈಸ್, ಅಲ್ಲೇ ನಮ್ಮ ಗಾಡಿ ನಿಂತ್ಕೊಂಡು, ಈ ಕಡೆ ನನ್ನ ತಮ್ಮ ನಮ್ಮ ಆಗ್ತವೆ. ನಾನಿನ್ನ ಹೇಳ್ದಿಲ್ಲ ಗಾಯ್ಸ್. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ಗೈಸ್, ಬೀಚಿಂದ ಬಂದ್ರಿ. ಸೊ ಬೀಚಿಂದ ಬಂದುಬಿಟ್ಟು ಬೀಚಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಸೊ ಏನಂದರೆ, ನಾನು ವೀಡಿಯೋ ಎಂಡ್ ಮಾಡಿದೆ ಅಷ್ಟೇ ನಾನು ಮಾಡಿದ್ದು ಬೀಚಲ್ಲಿ. ಸೊ ನಮ್ಮದು ಗೋಕರ್ಣಗೆ ಹೋಗಿದ್ವಿ. ಗೋಕರ್ಣದಿಂದ ಇದು ನಮ್ಮದು ಪ್ಲ್ಯಾನ್ ಬೇರೆ ಕಡೆ ಹೋಗಬೇಕಾಗಿತ್ತು. ಸೊ ಏನಾಯ್ತಂದರೆ, ನಾವೆಲ್ಲ ಆಟಾಡೋಕ್ಕೆ ಹೋಗಿದ್ದೆ. ನಾನು ಲಾಗ್ ಅಷ್ಟೇ, ನಾನು ಆ ವೀಡಿಯೋನ ಅಷ್ಟೇ ಮಾಡಿದ್ದಲ್ಲಿ. ಸೊ ಅದಾದಮೇಲೆ ನಾನು ಆಟಾಡೋಕ್ಕೆ ಹೋಗ್ಬಿಟ್ಟೆ. ನನಗೆ ಫುಲ್ಲು ಬೀಚ್ ಅಂದರೆ ಫುಲ್ಲು ಖುಷಿ ಆಗಿಬಿಟ್ಟು ನಾನು ಆಟಾಡೋಕ್ಕೆ ಹೋಗ್ಬಿಟ್ಟೆ. ನಮ್ಮಪ್ಪ ಏನು ಅಲ್ಲೇ ನಿಂತ್ಕೊಂಡಿದ್ದಾರೆ ಕಲ್ಲಲ್ಲಿ. ನನ್ನ ತಂಗಿ ಅಂದರೆ ಈ ಕಡೆ ಒಂಚೂರು ಬಂದುಬಿಟ್ಟು ಸ್ಲಿಪ್ ಆಗಿಬಿಟ್ಟಿದ್ದಾಳೆ. ಆಮೇಲೆ 3ನೇ ಸತಿ ಅವಳು ಕೈಯಾಗಿ ಸಿಕ್ಕಿದ್ದವಳು. ಆಮೇಲೆ ಅದು ಫುಲ್ಲು ಹಳೆಗಳು ಫೋರ್ಸ್ ಆಗಿದೆ. ಅವಳು ಅದೇನಾಗಿದೆ, ನಿಂತ್ಕೊಂಡಿದ್ದಾಳೆ ಅಷ್ಟೇ, ಜಸ್ಟ್ ಕಲ್ಲಿಂದ ಆ ಕಡೆ ನಿಂತ್ಕೊಂಡಿದ್ದಾಳೆ. ಸೊ ಅದೇನಾಗಿದೆ, ಮಣ್ಣು ಎಳ್ಕೊಂಬಿಟ್ಟಿದೆ ಫುಲ್ಲು. ಸೊ ಮಣ್ಣು ಎಳ್ಕೊಂಡಾಗ ಬಿದ್ದೋಗ್ಬಿಟ್ಟು ಹಳೆಗಳು ಬಂದಾಗ ಜೋರಾಗಿ ಅಂದರೆ ಅಲ್ಲೇ ಇದ್ದಾರೆ ಆನ್ ದ ಸ್ಪಾಟ್. ನಾವು ದೂರನೇ ಇದ್ರಿ, ಬಟ್ ಏನೂ ಆಗಿಲ್ಲ ಸದ್ಯಕ್ಕೆ. ಆನ್ ದ ಸ್ಪಾಟ್ ನಾವು ಅಲ್ಲೇ ಇದ್ರಿ. ನಾನು ಸ್ವಲ್ಪ ದೂರನೇ ಇದ್ದೆ, ಅಲ್ಲೇ ಇದ್ದೆ ನಾನು. ಸೊ ಅಂದರೆ ನನ್ನ ತಮ್ಮ ಸ್ವಲ್ಪ ದೂರ ಇದ್ದ, ಅಲ್ಲೇ ಇದ್ರಿ ನಾವು. ಸೊ ಅವಳು ಹಂಗೆ ಸ್ಲಿಪ್ಪಾಗಿ ನೀರಲ್ಲಿ ಇದ್ದಾಳೆ ನೀರಲ್ಲಿ. ಸೊ ಕೈ ಹಾಕಿ ನಾವು 3ನೇ ಸತಿಗೆ ಬಂದಿದ್ದು. ಎಣ್ಣೆ ಒಂದು ಸತಿ ಹಾಕಿದ್ರಿ ಸಿಕ್ಕಿಲ್ಲ, ಇನ್ನೊಂದು ಸತಿ ಹಾಕಿದ್ರೆ ಸಿಕ್ಕಿದ್ರು. 3ನೇ ಸತಿ ಅಂದರೆ ಏನೋ ಅಷ್ಟೊಂದು ಉಸಿರು ಕಟ್ಟೋ ಥರ ಏನೂ ಆಗಿರಲಿಲ್ಲ. ಬಟ್ ಏನಂದರೆ, ಹಳೆಗಳು ಬಂದಾಗ ಅವಳು ಹಂಗೆ ಜೊತೆಗೆ ಇದಾಗಿರೋದು, ಸ್ಲಿಪ್ ಆಗಿರೋದು. ಸೊ ಆ ಇನ್ಸಿಡೆಂಟ್ನಿಂದ ನಾನು ಏನೂ ಲಾಗ್ ಮಾಡೋಕ್ಕೆ ಮೂಡಿದ್ದಿಲ್ಲ. ಸೊ ಆ ವಿಡಿಯೋನ ಇಲ್ಲಿಗೆ ಹಾಕೋಣ, ಒಂಚೂರು ಕ್ಲಿಪ್ಸಿಂಗ್ ತೆಗ್ದು ಅಂತ ಅಂದ್ಕೊಂಡಿದ್ದೀರಿ. ಸೊ ಅಲ್ಲಿಂದ ಗೋಕರ್ಣದಿಂದ ಹೋಗಿ ಸೊ ನಾವು ರೂಮ್ ಮಾಡಿದ್ರಿ. ರೂಮಲ್ಲೇ ಲಾಗ್ ಮಾಡೋಕ್ಕೆ ನನಗೆ ಮೂಡೇ ಇದ್ದಿಲ್ಲ, ಬಿಕಾಸ್ ಆ ಇನ್ಸಿಡೆಂಟ್ ಆದಮೇಲೆ ತುಂಬ ಬೇಜಾರಾಗಿಬಿಟ್ಟಿತ್ತು. ಸೊ ಅದರಿಂದ ನಾನು ಇನ್ನೂ ಮಾಡೋಕ್ಕೆ ಹೋಗಲಿಲ್ಲ ವಿಡಿಯೋ. ಸೊ ಗೋಕರ್ಣದಿಂದ ಬಂದಿರಿ, ರೂಮಲ್ಲಿ ನಾವು ಸ್ಟೇ ಆಗಿದ್ರಿ. ರೂಮ್ ಮುಂಚೆನೇ ಮಾಡ್ಕೊಂಡು ಹೋಗಿದ್ರಿ ನಾವು. ಸೊ ಹೋಗ್ಬಿಟ್ಟು, ಸೊ ನಾನು ಸ್ಕೂಲಾಗಿ ಸ್ಟಾರ್ಟಾಗಿಂದ ಗೈಸ್ ನಾನು ಎಲ್ಲೂ ಹೋಗಿರಲಿಲ್ಲ. ಸೊ ಮನೇಲೇ ಇದ್ದೆ ನಾನು. ಸೊ ಅದಕ್ಕೆ ನಾವು ಒಂದು ಟ್ರಿಪ್ಗೆ ಹೋಗಿದ್ದು. ಸೊ ಮನೆಗೆ ಬಂದುಬಿಟ್ಟು, ಸೊ ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಬಂದ್ರಿ. ಬೆಳಗ್ಗೆಯಿಂದ ನಾನು 12 ಗಂಟೆಗೆ ಇದ್ದೆ. ಸೊ ಅದು ಮರ್ತೋಗಿದ್ದೀನಿ ನಾನು ವೀಡಿಯೋ ಮಾಡಿರೋದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ಗೋಕರ್ಣದಿಂದ ಬಂದು ರೂಮಲ್ಲಿ ಚೆಕ್ಔಟಾಗಿ ನಾವು ಸಿಗಂದೂರು ಚೌಡೇಶ್ವರಿಗೆ ಹೊರಟ್ರೆ. ಬಟ್ ಎಷ್ಟು ರಶ್ ಇದೆ ಅಂದರೆ ಬಸ್ಗಳು ಫ್ರೀ ಹತ್ತು ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ನಾವು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಬಸ್ಸಿಗೆ ಹತ್ತಿಲ್ಲ ನಾವು. ಸೊ ಆಗೋದು ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹತ್ತಕ್ಕೆ, ಬಿಕಾಸ್ ನನ್ನ ತಂಗಿಗೆ ಆಗೋದಿಲ್ಲ, ಮಗುನ ಇಟ್ಕೊಂಡು ಆಗೋದಿಲ್ಲ ಅಂದ್ಬಿಟ್ಟು ನಾವೆಲ್ಲದಕ್ಕೂ ಪ್ರೈವೇಟ್ ಬಸ್ಸೇ ಹತ್ತಿದ್ದು. ಗೋಕರ್ಣದಿಂದ ನಾವು ಕುಮಟಾ ಬಸ್ ಹತ್ತಿರಿ. ಕುಮಟಾಯಿಂದ ಸಾಗರಕ್ಕೆ ಹೇಳಿದ್ರಿ. ಸೊ ಸಾಗರದಿಂದ ಸಿಗಂದೂರಿಗೆ ನಾವು ಬಸ್ ಹತ್ತಿದ್ದು. ಎಲ್ಲದಕ್ಕೂ ಪ್ರೈವೇಟ್ ಬಸ್ಸೇ ಹತ್ತಿದ್ದು ನಾವು. ಗೌರ್ಮೆಂಟ್ ಹತ್ತು ಈ ರಶಲ್ಲಿ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಪ್ರೈವೇಟ್ ಬಸ್ಸಲ್ಲಿ ಹತ್ತಿದ್ದು. ಸೊ ಸಾಗರದಿಂದ ಸಿಗಂದೂರಿಗೆ ಹೋಗಿ ಅಲ್ಲಿ ನಾವು ವಡ್ನಾಡಿಗೆ ಹೋಗ್ಬೇಕು ಅಂದ್ಕೊಂಡ್ರಿ. ಬಟ್ ಮಳೆ ಬಂದುಬಿಡ್ತು. ಸೊ ಮಳೆ ಬಂದಿದ್ದು ಕಣ್ಣ ಯಾವುದಕ್ಕೂ ಎಲ್ಲಿಗೂ ಹೋಗೋಕ್ಕಾಗಿಲ್ಲ. ಆಮೇಲೆ ನಾವು ಬಸ್ ಅಲ್ಲೇ ಬುಕ್ ಮಾಡಿದ್ರಿ. ಸೊ ಬಸ್ ಬುಕ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಬಂದಿದ್ದು. ಸೊ ಇವತ್ತು ಬೆಳಗ್ಗೆಯಿಂದ 12 ಗಂಟೆಗೆ ಎದ್ದಿದ್ದೆ ಗೈಸ್. ಸೊ 12 ಗಂಟೆಗೆ ಎದ್ದು ಮರ್ತೋಗಿದ್ದೆ ಲಾಗಿನ್ ಮಾಡೋದು. ಸೊ ಅದು ಫೋಟೋಸ್ ಹಾಕಿರ್ತೀನಿ ಗೈಸ್ ಸಿಗಂದವ್ರದ್ದು. ನಾನು ಜಾಸ್ತಿ ಬೀಚಲ್ಲೂ ಅಷ್ಟೇ ಫೋಟೋಸ್ ಇಟ್ಕೊಳಕ್ಕಾಗಿಲ್ಲ. ಸೊ ಇದೊಂದು ಇನ್ಸಿಡೆಂಟ್ನಾಗಿತ್ತು. ಸೊ ಫೋಟೋಸ್ ಹಾಕಿರ್ತೀನಿ ಗೈಸ್, ನಾನು ಸಿಗಂದವ್ರದ್ದು ಫೋಟೋ ತೆಗೆದಿದ್ದೊಂದು. ಸೊ ಬಟ್ ವೆದರ್ ಅಂತೂ ಸಖತ್ತಾಗಿತ್ತು ನಿನ್ನೆ. ಸೊ ಇವಾಗೂ ಮಳೆ ಬರೋ ಥರ ಇದೆ ಗೈಸ್, ಸಿಡ್ಲು ಹೊಡಿತೈತೆ ನೋಡಿ. ನಮ್ಮ ಬಾಲ್ಕನಿಲಿ ಕೂತ್ಕೊಂಡಿದ್ದೀನಿ, ಸಿಡ್ಲು ಹೊಡಿತಿತ್ತು ಗೈಸ್. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಸ್ಟಾಪ್ ಆಗೋಯ್ತು. ಸೊ ಸಿಗಂದೂರದ್ದು ಪಿಕ್ಚರ್ಸ್ ಹಾಕಿರ್ತೀನಿ. ಸೊ ಆಮೇಲೆ ಸಿಗಂದೂರಿಂದ ನಾವು ಸಾಗರಕ್ಕೆ ಬಂದರೆ ತಿರ್ಗಾ. ಸೊ ಸಾಗರದಲ್ಲಿ ಬಸ್ಗಳು ಯಾವುದೇ ಒಂದಿದ್ದಿಲ್ಲ. ನಾವು ವಡ್ನಾಡಿಗೆ ಡೈರೆಕ್ಟ್ ಬಸ್ ಇಲ್ಲ.
ಸೊ ಪ್ರೈವೇಟ್ ಬಸ್ಸು ಇದ್ದಿಲ್ಲ ವಯನಾಡಿಗೆ. ಸೊ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ನಾವು ವೆಯ್ಟ್ ಮಾಡ್ತೀರಿ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ. ಬಟ್ ಗೌರ್ಮೆಂಟ್ ಬಸ್ ಬಂದಾಗ ನಾನು ವೀಡಿಯೋ ಮಾಡ್ಕೊಂಡು ಹಾಕ್ಬೇಕಾಗಿತ್ತು. ನನಗೆ ಎಷ್ಟು ಕಿತ್ಲಾಡ್ತಾ ಯಪ್ಪ. ಬಟ್ ನಾವು ಹೋಗೇ ಇಲ್ಲ, ಹತ್ರನೇ ಹೋಗಿಲ್ಲ. ಆಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಇತ್ತು. ಬಸ್ಸು ಲೇಟಾಗಿ ಬಂತು. ನಾವು ಬಸ್ ಬುಕ್ ಮಾಡಿಬಿಟ್ಟಿದ್ರಿ ಪ್ರೈವೇಟ್ ಬಸ್ಸು. ಸೊ ಬಸ್ ಸ್ಟಾಪಲ್ಲೇ ಬಸ್ ಬುಕ್ ಮಾಡಿ ಸೊ ಸ್ಲೀಪರಲ್ಲಿ ಬಂದಿದ್ದು, ನಾವು ಹೋಗಿದ್ದು ಸ್ಲೀಪರಲ್ಲೇ. ಸೊ ನಾವು ಯಾರ್ಯಾರು ಹೋಗಿದ್ದೀವಿ ಅಂದರೆ ಅಪ್ಪ, ಅಮ್ಮ, ನನ್ನ ತಂಗಿ, ನನ್ನ ತಮ್ಮ, ಸೊ ನಾನು, ಅಜ್ಜಿ ಹೋಗಿದ್ದಿದ್ದು. ಸೊ ನಮ್ಮ ದೊಡ್ಡಮ್ಮ ಅವರು ಬಂದಿರಲಿಲ್ಲ. ಬಿಕಾಸ್ ಅವ್ರನ್ನೇ ಕೇಳಿ ಗೈಸ್, ನಾನು ಹೇಳ್ತೀನಿ. ನಾನು ಲಾಗ್ ಮಾಡಿದಾಗ ಇನ್ನು ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಅವ್ರಿಗೆ ಎಲ್ಲ ಕೇಳ್ತೀನಿ ಯಾಕೆ ಬಂದಿರಲಿಲ್ಲ ಅಂತ. ಬಿಕಾಸ್ ಅವ್ರದ್ದು ಏನೋ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಯಿತು ದೊಡ್ಡಪ್ಪದು. ಸೊ ಅದಕ್ಕೆ ಅನ್ಕೋತೀನಿ, ಬಟ್ ನನಗೆ ಕನ್ಫರ್ಮ್ ಆಗೋತ್ತಿಲ್ಲ. ಸೊ ನಾವು ಬಸ್ಸೆಲ್ಲ ಬುಕ್ ಆಗಿಬಿಟ್ಟಿತ್ತು ಗೈಸ್. ನಮ್ಮದು 5 ಜನದ ಬಸ್ ಬುಕ್ ಆಗಿತ್ತು. ಅದು ಮುಂಚೆನೂ ಕೇಳಿದ್ರಿ ನಾವು. ಇಲ್ಲ ದೊಡ್ಡಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತಿದ್ರು. ಸೊ ದೊಡ್ಡಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಸೊ ಅದಾದಮೇಲೆ ನಾವು ಬಂದು ಬಸ್ಸಲ್ಲಿ ಬಂದುಬಿಟ್ರಿ ಬೆಳಗ್ಗೆ. ಸೊ ಬೆಳಗ್ಗೆ ಬಂದು ನಾನು ಮರ್ತೋಗಿದ್ದೆ ಗೈಸ್. ಸೊ ಇಳಿದೆ ಹೇಳ್ತಾಯಿದ್ದೀನಿ. ಸೊ ಮರ್ತೋಗಿದೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ನನಗೆ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾ ಅಕೌಂಟ್ ನಿಮಗೆ ಹೇಳಿದ್ದೀನಿ ನಾನು, ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ಸೊ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.